ಏನು ಇವತ್ತು ತುಮಕೂರು ನಗರ BGS ವೃತ್ತದಿಂದ ಗುಬ್ಬಿ ತಾಲೂಕು ಡಿ ರಂಗಾಪುರಕ್ಕೆ ಈ ಒಂದು ಅಣುಕುಶವ ಯಾತ್ರೆಯನ್ನು ತಗೊಂಡೋಗಿ ಅಲ್ಲೇ ಇದನ್ನು ಮಣ್ಣು ಮಾಡ್ತೀವಿ. ಇದರ ಉದ್ದೇಶ ಏನು, ನಮಗೆ ಹೇಮಾವತಿ ನೀರನ್ನು ಇಲ್ಲಿಂದ ಮಾಗಡಿಯಿಂದ ರಾಮನಗರದಿಂದ ಕನಕಪುರಕ್ಕೆ ತಗೊಂಡೋಗೋಂಥ ಹುನ್ನಾರವನ್ನು ಈ DK ಅಂತ ಒಬ್ಬ ಷಡ್ಯಂತರ ಮಾಡಿ, ಅದು ಅಲ್ಲದೆ ಸರ್ಕಾರಕ್ಕೂ ಕೂಡ ಇದು ಬಕ್ಕಸೆಯಿಂದ ಲಾಸು 1000 ಕೋಟಿ ಕಾಮಗಾರಿ ಇದನ್ನು ನಮ್ಮ ರೈತರಿಗೂ ಕೂಡ ಒಂದು ಅರ್ಜಿ ಕೊಡ್ದಲೆ ಅವ್ರಿಗೇನೂ ಮಾಡ್ದಲೆ ಏಕಾಏಕಿ ಕಾಮಗಾರಿನ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಕಾಮಗಾರಿ ನಿಲ್ಲಿಸಬೇಕು. ಇದ್ರ ಜೊತೆಯಲ್ಲಿ ನಮಗೇನು 24 TMC ಕೊಡ್ತಾ ಇದ್ದಾರೆ. ಆ 24 TMCನಲ್ಲಿ ನಮಗೀಗ ಬರ್ತಾ ಇರೋದೇನೇ 18ರಿಂದ 17 TMC ನೀರು. ಈ ನಮ್ಮ ತುಮಕೂರು ಜಿಲ್ಲೆಗೆ ನೀರು ಕಮ್ಮಿ ಆಗ್ತಿದೆ. ಈಗ ಯಾಕೆಂದರೆ ಈಗಾಗಲೇ ತುಮಕೂರು ನಗರದಲ್ಲಿ ವಸಂತ ನರಸಾಪುರ ದೊಡ್ಡ ಕಾರ್ಖಾನೆಗಳು ಬರ್ತಾಯಿದೆ. ಈಗ ಬೆಂಗಳೂರು ಹತ್ತಿರ ಇರೋದ್ರಿಂದ 65 ಕಿಲೋಮೀಟ್ರಿಂದ ಭಾಳಷ್ಟು ಇಲ್ಲಿ ನಗರ ಬಡಾವಣೆ ಬೆಳೀತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಏನು ಇವರು ಹುನ್ನಾರವನ್ನು ಮಾಡ್ತಾರೆ, ಪೈಪ್ಲೈನಾಗೆ ನೀರು ತಗೊಂಡಾಗಂಥ ಹುನ್ನಾರ ಇದು ಹಾಕ್ಕೊಡ್ದು. ಇದೇನ ಕಾಮಗಾರಿ ಇವತ್ತೇನ ಪ್ರತಿಭಟನೆಯಲ್ಲೇ ನಿಲ್ಲಿಸ್ತಿಲ್ಲ ಅಂದರೆ ಸರ್ಕಾರದವರು ಮುಂದೆ 20 ತಾರೀಕು ಒಳಗಡೆ ತುಮಕೂರು ಜಿಲ್ಲೆಯನ್ನು ನಾವು ಬಂದನ್ನು ಕರೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಕಾಮಗಾರಿ ನಿಲ್ಲಿಸ್ಕೊಡ್ದು. ಯಾಕೆಂದರೆ ಈ ತಕ್ಷಣದಲ್ಲಿ ನಿಲ್ಲಿಸಬೇಕು. ನಮ್ಮ ರೈತರಿಗೆ ಏನು ಅನ್ಯಾಯ ಆಗ್ತಾಯಿದೆ ಆ ಅನ್ಯಾಯನ ಸರಿಪಡಿಸ್ಬೇಕು. ಇದ್ರ ಜೊತೆಯಲ್ಲಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ, ಜಿಲ್ಲಾ ಪಂಚಾಯತ್ನಲ್ಲಿ ಆವಾಗಲೇ ಇದ್ರ ಸಭೆ ನಡೆದು ಅವ್ರು ಅವಾಗಲೇ ನಿರ್ಣಯ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾನೂನು ಬಹಿರ ಇದು ಅಂತೇಳಿ ಇಲ್ಲಿ ನಮ್ಮ KN ರಾಜಣ್ಣವ್ರು ಇರ್ಬೋದು, ಎಲ್ಲ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಈ ನೀರನ್ನ ವಿರೋಧವಾಗಿಯೇ ಇದ್ದಾರೆ. ಅದರಿಂದ ಸರ್ಕಾರನೂ ಕೂಡ ಇದನ್ನು ತಕ್ಷಣದಲ್ಲಿ ಮಧ್ಯಸ್ಥಿಕೆ ವಹಿಸಿ ನಿಲ್ಲಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.